ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 12/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಬಹಳ ದೊಡ್ಡ ವಜ್ರದ ವ್ಯಾಪಾರಿಗಳಾಗಿದ್ದೀರಾ. ನೀವು ಅವಿನಾಶಿ ಜ್ಞಾನರತ್ನ ಅನ್ನುವ ವಜ್ರವನ್ನು ನೀಡಿ ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ನಿಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಮಾತಿನಲ್ಲಿ ಸ್ವಯಂವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು? ಉತ್ತರ: ಸಂಘದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಮಕ್ಕಳು ಎಂತವರ ಸಂಘವನ್ನು ಮಾಡಬೇಕು ಅಂದರೆ, ಯಾರು ಬಹಳ ಚೆನ್ನಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತಾರೋ ಅಂತವರ ಸಂಘವನ್ನು ಮಾಡಬೇಕು. ಯಾರು ಜ್ಞಾನದ ಮಳೆಯನ್ನು ಸುರಿಸುವುದಿಲ್ಲವೋ ಅಂತವರ ಸಂಘವನ್ನು ಮಾಡುವುದರಿಂದ ಏನು ಲಾಭ ಆಗುತ್ತದೆ? ಸಂಘ ದೋಷದ ಪ್ರಭಾವ ಬಹಳಷ್ಟು ಆಗುತ್ತದೆ. ಕೆಲವರ ಸಂಘ ನಮ್ಮನ್ನು ವಜ್ರ ಸಮಾನ ಮಾಡುತ್ತದೆ, ಇನ್ನು ಕೆಲವರ ಸಂಘ ಕೆಲವರನ್ನು ಕಲ್ಲಿನ ಸಮಾನ ಮಾಡಿಬಿಡುತ್ತದೆ. ಅಂದ ಮೇಲೆ ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಅನ್ಯರನ್ನು ಅವಶ್ಯವಾಗಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಜ್ಞಾನಿಗಳು ಕೆಟ್ಟವರ ಸಂಘದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಈ ಸೃಷ್ಟಿ ಚಕ್ರ ಅಥವಾ ಸಂಪೂರ್ಣ ನಾಟಕದ ಜ್ಞಾನ ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿನಲ್ಲಿ ಇದೆ. ಈ ಸೃಷ್ಟಿ ಚಕ್ರದಲ್ಲಿರುವ ಪ್ರತಿಯೊಂದು ಯುಗದ ಅಂತರ ಕೂಡ ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿನಲ್ಲಿ ಇದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಎಲ್ಲಾ ಮಾತು ಪಕ್ಕಾ ರೂಪದಲ್ಲಿ ಇರಬೇಕು. ಸತ್ಯಯುಗದಲ್ಲಿ ನಾವೆಲ್ಲರೂ ಶ್ರೇಷ್ಠಾಚಾರಿಗಳಾಗಿದ್ದೆವು. ಸತ್ಯಯುಗದಲ್ಲಿ ನಾವೆಲ್ಲರೂ ನಿರ್ವಿಕಾರಿಗಳಾಗಿದ್ದೆವು. ಸತ್ಯಯುಗದಲ್ಲಿ ನಾವೆಲ್ಲರೂ ಪಾವನ ಆತ್ಮರಾಗಿದ್ದೆವು. ಸತ್ಯಯುಗದಲ್ಲಿ ನಾವೆಲ್ಲರೂ ಬಹಳಷ್ಟು ಶ್ರೀಮಂತರಾಗಿದ್ದೆವು ಅನ್ನುವ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇರಬೇಕು. ಈಗ ಈ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ, ವಿಕಾರಿ ಜಗತ್ತಾಗಿದೆ. ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಮತ್ತು ಕಂಗಾಲಾದಂತಹ ಜಗತ್ತಾಗಿದೆ. ಅಂದರೆ ಭಾರತ ದೇಶ ಬಡದೇಶ ಆಗಿದೆ. ಈಗ ಮಕ್ಕಳಾದ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ನೀವೀಗ ಆ ದಡಕ್ಕೆ ಹೋಗುತ್ತಿದ್ದೀರಾ. ಹೇಗೆ? ನದಿ ಮತ್ತು ಸಮುದ್ರದ ಮಿಲನ ನಡೆಯುತ್ತದೆ. ನದಿ ಮತ್ತು ಸಮುದ್ರದ ಮಿಲನಕ್ಕೆ ಸಂಗಮ ಎಂದು ಕರೆಯುತ್ತಾರೆ. ಒಂದು ಕಡೆ ಮಧುರವಾದ ಸಿಹಿ ನದಿಯ ನೀರಿರುತ್ತದೆ, ಇನ್ನೊಂದು ಕಡೆ ಉಪ್ಪು ನೀರಿರುತ್ತದೆ. ಈಗ ಇಲ್ಲಿ ಸಂಗಮ ನಡೆಯುತ್ತಿದೆ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ನಂತರ ಈ ನಾಟಕ ಚಕ್ರ ತಿರುಗಿತು. ಈಗ ಇದು ಸಂಗಮ ಯುಗ ಆಗಿದೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಈ ಕಲಿಯುಗಕ್ಕೆ ಕಾಡು ಎಂದು ಕರೆಯಲಾಗುತ್ತದೆ. ಸತ್ಯುಗಕ್ಕೆ ಹೂದೋಟ ಎಂದು ಕರೆಯಲಾಗುತ್ತದೆ. ನೀವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ. ನಾವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೇವೆ ಅನ್ನುವ ಸ್ಮೃತಿ ಮಕ್ಕಳಿಗೆ ಇರಬೇಕು. ನಾವೀಗ ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಜ್ಞಾನವನ್ನು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. 84 ಜನ್ಮದ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ನಿಮಗೆ ಗೊತ್ತಿದೆ, ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಈಗ ನಿಮ್ಮ ಬುದ್ಧಿ ಪರಿವರ್ತನೆ ಆಗಿದೆ. ನಾವೀಗ ಸತ್ಯುಗದ ಹೂದೋಟಕ್ಕೆ ಹೋಗುತ್ತಿದ್ದೇವೆ. ಈ ಮೃತ್ಯು ಲೋಕದಲ್ಲಿ ಪುನಃ ನಾವು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ನಾವು ಪುನಃ ಅಮರ ಲೋಕಕ್ಕೆ ಹೋಗಿ ಅಮರ ಲೋಕದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಶಿವತಂದೆಗೆ ಅಮರನಾಥ ಎಂದು ಕರೆಯುತ್ತೇವೆ. ಅಮರನಾಥ ಆದಂತಹ ಶಿವತಂದೆ ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ಸತ್ಯಯುಗದಲ್ಲಿ ಶರೀರದಲ್ಲಿ ಇದ್ದರೂ ಕೂಡ ನಾವೆಲ್ಲರೂ ಅಮರರಾಗಿ ಇರುತ್ತೇವೆ. ಸತ್ಯಯುಗದಲ್ಲಿ ಎಲ್ಲಾ ದೇವತೆಗಳು ಅಮರರಾಗಿ ಇರುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರೂ ಖುಷಿಯಿಂದ ತಮ್ಮ ಸಮಯಕ್ಕೆ ಸರಿಯಾಗಿ ತಾವು ಶರೀರವನ್ನು ತ್ಯಾಗ ಮಾಡುತ್ತಾರೆ. ಸತ್ಯಯುಗಕ್ಕೆ ಮೃತ್ಯುಲೋಕ ಎಂದು ಕರೆಯುವುದಿಲ್ಲ. ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ಅವರು ತಿಳಿದುಕೊಳ್ಳುತ್ತಾರೆ, ಅವಶ್ಯವಾಗಿ ಇವರಲ್ಲಿ ಸಂಪೂರ್ಣ ಜ್ಞಾನ ಇದೆ ಎಂದು. ಸೃಷ್ಟಿಯ ಆದಿಯ ಸಮಯ ಮತ್ತು ಅಂತಿಮ ಸಮಯ ಅಂತೂ ಇರುತ್ತದೆ ತಾನೆ. ಸಣ್ಣ ಮಕ್ಕಳು ನಂತರ ಯುವಕರಾಗುತ್ತಾರೆ, ನಂತರ ವೃದ್ಧರಾಗುತ್ತಾರೆ, ನಂತರ ಅವರ ಶರೀರದ ಅಂತ್ಯ ಆಗುತ್ತದೆ. ಪುನಃ ಅವರು ಹೋಗಿ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸೃಷ್ಟಿ ಕೂಡ ಹೊಸ ಜಗತ್ತಾಗುತ್ತದೆ. ನಂತರ ಆ ಹೊಸ ಜಗತ್ತು ಪರಿವರ್ತನೆಯಾಗಿ ಕಾಲು ಭಾಗ ಹಳೆಯ ಜಗತ್ತಾಗುತ್ತದೆ, ನಂತರ ಅರ್ಧ ಭಾಗ ಹಳೆಯ ಜಗತ್ತಾಗುತ್ತದೆ. ನಂತರ ಈ ಸಂಪೂರ್ಣ ಸೃಷ್ಟಿಯೇ ಹಳೆಯ ಸೃಷ್ಟಿಯಾಗುತ್ತದೆ. ಪುನಃ ಈ ಜಗತ್ತು ಹೊಸ ಜಗತ್ತಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಜಗತ್ತಿನಲ್ಲಿ ಯಾರೂ ಕೂಡ ಒಬ್ಬರು ಇನ್ನೊಬ್ಬರಿಗೆ ತಿಳಿಸಲು ಸಾಧ್ಯ ಇಲ್ಲ. ಇಂತಹ ಜ್ಞಾನದ ಮಾತಿನ ಬಗ್ಗೆ ಯಾರು ಚರ್ಚೆಯನ್ನು ಕೂಡ ಮಾಡಲು ಸಾಧ್ಯ ಇಲ್ಲ. ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು
ಬೇರೆ ಯಾರಿಗೂ ಈ ಆತ್ಮಿಕ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಬ್ರಾಹ್ಮಣ ವರ್ಣಕ್ಕೆ ಬಂದಾಗ ಮಾತ್ರ ಈ ಜ್ಞಾನದ ಮಾತನ್ನು ಕೇಳಲು ಸಾಧ್ಯ. ಕೇವಲ ಬ್ರಾಹ್ಮಣರೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಬ್ರಾಹ್ಮಣರಲ್ಲಿ ನಂಬರ್ ವಾರ್ ಆಗಿದ್ದಾರೆ. ಕೆಲವರು ಯಥಾರ್ಥವಾಗಿ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಾರೆ. ಕೆಲವರಿಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುವುದಿಲ್ಲ. ಯಾರು ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಿಲ್ಲವೋ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಆಭರಣಗಳ ವ್ಯಾಪಾರಿಗಳನ್ನು ಕೂಡ ನೀವು ನೋಡುತ್ತೀರಾ. ಆಭರಣಗಳ ವ್ಯಾಪಾರಿಗಳಲ್ಲಿ ಕೆಲವರ ಬಳಿ ಕೋಟ್ಯಾಂತರ ರೂಪಾಯಿನ ಸಂಪತ್ತಿರುತ್ತದೆ. ಇನ್ನು ಕೆಲವರ ಬಳಿ 10,000 ರೂಪಾಯಿನ ಸಂಪತ್ತು ಕೂಡ ಇರುವುದಿಲ್ಲ. ಇಲ್ಲಿ ಮಕ್ಕಳಾದ ನಿಮ್ಮ ಬಳಿ ಕೂಡ ಕೆಲವರ ಬಳಿ ಬಹಳಷ್ಟು ಜ್ಞಾನದ ಸಂಪತ್ತಿದೆ, ಕೆಲವರ ಬಳಿ ಸ್ವಲ್ಪ ಕೂಡ ಜ್ಞಾನದ ಸಂಪತ್ತಿಲ್ಲ. ಹೇಗೆ ನೀವೆಲ್ಲರೂ ನೋಡಿ, ಇಲ್ಲಿ ಜಾನಕಿ ದಾದೀಜಿ ಇದ್ದಾರೆ. ಜಾನಕಿ ದಾದೀಜಿ ಬಹಳ ಒಳ್ಳೆಯ ವಜ್ರದ ವ್ಯಾಪಾರಿ ಆಗಿದ್ದಾರೆ. ಜಾನಕಿ ದಾದೀಜಿಯವರ ಬಳಿ ಬಹಳಷ್ಟು ಬೆಲೆ ಬಾಳುವಂತಹ ವಜ್ರ ವೈಡೂರ್ಯ ಇದೆ. ಯಾರಿಗಾದರೂ ಈ ವಜ್ರ ವೈಡೂರ್ಯವನ್ನು ಇವರು ಚೆನ್ನಾಗಿ ನೀಡಿ ಅವರನ್ನು ಶ್ರೀಮಂತರನ್ನಾಗಿ ಮಾಡಬಹುದು. ದಾದೀಜಿ ಯಾರಿಗಾದರೂ ಈ ಜ್ಞಾನರತ್ನವನ್ನು ನೀಡಿ ಅವರನ್ನು ಶ್ರೀಮಂತರನ್ನಾಗಿ ಮಾಡಬಹುದು. ಇಲ್ಲೂ ಕೂಡ ಕೆಲವರು ಬಹಳ ಸಣ್ಣ ವಜ್ರದ ವ್ಯಾಪಾರಿಗಳಾಗಿದ್ದಾರೆ. ಯಾರು ಬಹಳ ಕಡಿಮೆ ಜ್ಞಾನರತ್ನ ಉಳ್ಳಂತಹ ವಜ್ರದ ವ್ಯಾಪಾರಿಗಳಾಗಿದ್ದಾರೋ ಅವರು ಅನ್ಯರಿಗೆ ಜಾಸ್ತಿ ಜ್ಞಾನರತ್ನವನ್ನು ನೀಡಲು ಸಾಧ್ಯ ಇಲ್ಲ. ಅಂತವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೀವೆಲ್ಲರೂ ವಜ್ರದ ವ್ಯಾಪಾರಿಗಳಾಗಿದ್ದೀರಾ. ನಿಮ್ಮ ಬಳಿ ಅವಿನಾಶಿ ಜ್ಞಾನರತ್ನ ಅನ್ನುವಂತಹ ವಜ್ರ ವೈಡೂರ್ಯ ಇದೆ. ಯಾರ ಬಳಿ ಬಹಳ ಒಳ್ಳೆಯ ರತ್ನ ಇರುತ್ತದೆಯೋ ಅವರು ಶ್ರೀಮಂತರಾಗುತ್ತಾರೆ, ಮತ್ತು ಯಾರ ಬಳಿ ಬಹಳ ಒಳ್ಳೆಯ ರತ್ನ ಇರುತ್ತದೆಯೋ ಅವರು ಅನ್ಯರನ್ನೂ ಕೂಡ ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಎಲ್ಲರೂ ಕೂಡ ಬಹಳ ಒಳ್ಳೆಯ ವಜ್ರದ ವ್ಯಾಪಾರಿಗಳಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಬಹಳ ಒಳ್ಳೆಯ ವಜ್ರ ವೈಡೂರ್ಯದ ವ್ಯಾಪಾರಿಗಳನ್ನು ದೊಡ್ಡ ದೊಡ್ಡ ಸೆಂಟರ್ಗೆ ಕಳಿಸಲಾಗುತ್ತದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವರು ಬಹಳ ಚೆನ್ನಾಗಿ ವಜ್ರ ವೈಡೂರ್ಯವನ್ನು ನೀಡುತ್ತಾರೆ. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಹಳ ಒಳ್ಳೆಯ ಜ್ಞಾನರತ್ನವನ್ನು ನೀಡಲಾಗುತ್ತದೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅವಶ್ಯವಾಗಿ ಯಾರು ಜ್ಞಾನರತ್ನದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೋ ಅಂತವರು ಇರುತ್ತಾರೆ. ಪರಮಾತ್ಮ ತಂದೆಗೆ ವ್ಯಾಪಾರಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಗೆ ರತ್ನಗಳ ಮಾಲೀಕ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ರತ್ನಗಳ ವ್ಯಾಪಾರವನ್ನು ಮಾಡುತ್ತಾರೆ. ಪುನಃ ಪರಮಾತ್ಮ ತಂದೆ ಜಾದೂಗರ್ ಕೂಡ ಆಗಿದ್ದಾರೆ. ಏಕೆಂದರೆ ಪರಮಾತ್ಮ ತಂದೆಯ ಬಳಿ ದಿವ್ಯ ದೃಷ್ಟಿ ಅನ್ನುವ ಬೀಗದ ಕೈ ಇದೆ. ಯಾರಾದರೂ ನವದಾ ಭಕ್ತಿಯನ್ನು ಮಾಡಿದರೆ ನವದಾ ಭಕ್ತಿಯನ್ನು ಮಾಡುವಂತಹ ಭಕ್ತರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ನವದಾ ಭಕ್ತಿಯನ್ನು ಮಾಡಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂತಹ ಮಾತು ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ. ಇಲ್ಲಿ ಕುಳಿತಂತೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಕ್ಷಾತ್ಕಾರ ಅನೇಕರಿಗೆ ಆಗುತ್ತದೆ. ಇಲ್ಲಿ ಅನೇಕರಿಗೆ ತಮ್ಮಷ್ಟಕ್ಕೆ ತಾವೇ ಮನೆಯಲ್ಲಿ ಕುಳಿತಿರುವಾಗ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ದಿನ ಪ್ರತಿದಿನ ಕಳೆದಂತೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗುತ್ತದೆ. ಕೆಲವರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ, ಕೆಲವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ. ಮತ್ತು ಸಾಕ್ಷಾತ್ಕಾರವನ್ನು ಮಾಡಿಸಿ ಪರಮಾತ್ಮ ತಂದೆ ಅವರಿಗೆ ತಿಳಿಸುತ್ತಾರೆ, ನೀವೀಗ ಈ ಬ್ರಹ್ಮ ತಂದೆಯ ಬಳಿ ಹೋಗಿ ಇವರ ಮೂಲಕ ರಾಜಕುಮಾರರಾಗುವಂತಹ ಶಿಕ್ಷಣವನ್ನು ಕಲಿಯಿರಿ ಅನ್ನುವ ಸಂದೇಶವನ್ನು ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಆ ಆತ್ಮರಿಗೆ ನೀಡುತ್ತಾರೆ. ಪವಿತ್ರ ರಾಜಕುಮಾರ ರಾಜಕುಮಾರಿಯರು ಬ್ರಹ್ಮ ತಂದೆಯ ಬಳಿ ಬರುತ್ತಾರೆ. ರಾಜಕುಮಾರರಿಗೆ ಪವಿತ್ರರು ಎಂದು ಕರೆಯಬಹುದು. ಏಕೆಂದರೆ ಸತ್ಯಯುಗದಲ್ಲಿ ಪವಿತ್ರತೆಯ ಆಧಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪತಿತರಿಗೆ ಭ್ರಷ್ಟಾಚಾರಿಗಳು ಎಂದು ಕರೆಯುತ್ತೇವೆ. ನಾವೀಗ ಪತಿತರಿಂದ ಪಾವನ ಆಗಬೇಕು ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಬುದ್ಧಿಯಲ್ಲಿ ಜ್ಞಾನ ಇದ್ದಾಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಲು ಸಾಧ್ಯ. ಇವರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ನೀವೀಗ ಮನುಷ್ಯರಿಗೆ ತಿಳಿಸಬೇಕು, ನಮ್ಮ ಬಳಿ ಯಾವುದೇ ಶಾಸ್ತ್ರದ ಜ್ಞಾನ ಇಲ್ಲ, ಇದು ಆತ್ಮಿಕ ಜ್ಞಾನ ಆಗಿದೆ. ಆತ್ಮಿಕ ತಂದೆ ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇಲ್ಲಿ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ. ಈ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ರಚನೆ ಆಗಿದ್ದಾರೆ. ರಚಯಿತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಹದ್ದಿನ ರಚಯಿತ ಇರುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆ, ಅಂದರೆ ಪರಮಾತ್ಮ ತಂದೆ ಬೇಹದ್ದಿನ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಕುಳಿತು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಅಂದ ಮೇಲೆ ಶಿಕ್ಷಣವನ್ನು ಕಲಿಯಲು ನಾವು ಪರಿಶ್ರಮವನ್ನು ಪಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಲು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ.
ನೀವೀಗ ಈಶ್ವರನ ಕುಲದ ಆತ್ಮರಾಗಿದ್ದೀರಾ. ಪರಮಾತ್ಮ ತಂದೆ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ಪುನಃ ಒಂದು ವೇಳೆ ನೀವು ಅಪವಿತ್ರರಾದರೆ ನೀವು ಕುಲಕ್ಕೆ ಕಳಂಕವನ್ನು ಹಚ್ಚುವಂತಹ ಕುಲ ಕಳಂಕಿತರಾಗುತ್ತೀರಾ. ಪರಮಾತ್ಮ ತಂದೆಗೂ ಕೂಡ ಮಕ್ಕಳ ಬಗ್ಗೆ ಗೊತ್ತಿದೆ. ಪುನಃ ಧರ್ಮರಾಜನ ಮೂಲಕ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಶಿಕ್ಷೆಯನ್ನು ಕೊಡಿಸುತ್ತಾರೆ. ಪರಮಾತ್ಮ ತಂದೆಯ ಜೊತೆಗೆ ಇಲ್ಲಿ ಧರ್ಮರಾಜ ಕೂಡ ಇದ್ದಾರೆ. ಧರ್ಮರಾಜನ ಡ್ಯೂಟಿ ಕೂಡ ಈಗ ಪೂರ್ಣ ಆಗುತ್ತದೆ. ಸತ್ಯಯುಗದಲ್ಲಿ ಧರ್ಮರಾಜನ ಕರ್ತವ್ಯ ನಡೆಯುವುದಿಲ್ಲ. ಸತ್ಯಯುಗದಲ್ಲಿ ಧರ್ಮರಾಜ ಇರುವುದಿಲ್ಲ. ದ್ವಾಪರ ಯುಗದಿಂದ ಧರ್ಮರಾಜನ ಕರ್ತವ್ಯ ಪ್ರಾರಂಭ ಆಗುತ್ತದೆ. ಪರಮಾತ್ಮ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇವರು ತಮ್ಮ ಹಿಂದಿನ ಜನ್ಮದಲ್ಲಿ ಇಂತಹ ಪಾಪದ ಕಾರ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ಅವರು ಆ ಪಾಪ ಕರ್ಮಕ್ಕೆ ಫಲವಾಗಿ ಈ ರೀತಿ ಶಿಕ್ಷೆಯನ್ನು ಅನುಭವ ಮಾಡಲೇಬೇಕು ಎಂದು. ಸತ್ಯಯುಗದಲ್ಲಿ ಎಂದೂ ಕೂಡ ಇವರು ಹಿಂದಿನ ಜನ್ಮದಲ್ಲಿ ಇಂತಹ ಪಾಪವನ್ನು ಮಾಡಿರುವ ಕಾರಣ ಇಂತಹ ಶಿಕ್ಷೆಯನ್ನು ಅನುಭವ ಮಾಡುತ್ತಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ಕೆಟ್ಟ ಕರ್ಮದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಈ ಕಲಿಯುಗದಲ್ಲಿ ಒಳ್ಳೆಯವರೂ ಕೂಡ ಇದ್ದಾರೆ ಮತ್ತು ಕೆಟ್ಟವರೂ ಕೂಡ ಇದ್ದಾರೆ. ಈ ಕಲಿಯುಗದಲ್ಲಿ ಸುಖ ಮತ್ತು ದುಃಖ ಎರಡೂ ಇದೆ. ಆದರೆ ಈ ಕಲಿಯುಗದಲ್ಲಿ ಸುಖ ಬಹಳ ಕಡಿಮೆ ಇದೆ. ಇನ್ನು ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಸತ್ಯಯುಗದಲ್ಲಿ ದುಃಖ ಎಲ್ಲಿಂದ ಬರಲು ಸಾಧ್ಯ? ಈಗ ಪರಮಾತ್ಮ ತಂದೆ ಹೊಸ ಜಗತ್ತಿನ ಆಸ್ತಿಯನ್ನು ನಮಗೆ ನೀಡುತ್ತಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಮೂಲಕ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ದುಃಖ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸನ್ನು ಬಹಳ ಉದ್ದ ಮತ್ತು ಅಗಲವಾಗಿ ತೋರಿಸಿದ್ದಾರೆ. ನಿಮಗೆ ಗೊತ್ತಿದೆ, ಅರ್ಧ ಕಲ್ಪಕ್ಕೋಸ್ಕರ ನಮ್ಮ ಎಲ್ಲಾ ಪ್ರಕಾರದ ದುಃಖ ದೂರ ಆಗುತ್ತದೆ ಮತ್ತು ಅರ್ಧ ಕಲ್ಪಕ್ಕೋಸ್ಕರ ನಾವು ಸುಖವನ್ನು ಪಡೆದುಕೊಳ್ಳುತ್ತೇವೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಬಿಟ್ಟರೆ ಬೇರೆ ಯಾರ ಬುದ್ಧಿಯಲ್ಲೂ ಧಾರಣೆ ಆಗಲು ಸಾಧ್ಯ ಇಲ್ಲ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಎಲ್ಲಾ ಜ್ಞಾನದ ಮಾತು ಎಲ್ಲರ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಟ್ಟಿದೆ. ಈಗ ನಿಮಗೆ ಗೊತ್ತಿದೆ, ಈ ಸೃಷ್ಟಿ ಚಕ್ರದ ಆಯಸ್ಸು 5000 ವರ್ಷ ಆಗಿದೆ. ಇದು 5000 ವರ್ಷದ ಸೃಷ್ಟಿ ಚಕ್ರ ಆಗಿದೆ. ಇದು ನಿನ್ನೆಯ ಮಾತಾಗಿದೆ. ನಿನ್ನೆ ಈ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ರಾಜ್ಯ ಇತ್ತು. ಜಗತ್ತಿನ ಜನ ಹೇಳುತ್ತಾರೆ ಬ್ರಾಹ್ಮಣರ ಹಗಲು ಎಂದು. ಆದರೆ ಶಿವತಂದೆಯ ಹಗಲು ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಅಂದರೆ ಬ್ರಾಹ್ಮಣರ ದಿನ ಎಂದು ಹೇಳುತ್ತಾರೆ, ಶಿವತಂದೆಯ ದಿನ ಎಂದು ಹೇಳುವುದಿಲ್ಲ. ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣರ ರಾತ್ರಿ ಎಂದು ಕರೆಯಲಾಗುತ್ತದೆ. ಬ್ರಾಹ್ಮಣರೇ ಪುನಃ ಭಕ್ತಿ ಮಾರ್ಗಕ್ಕೆ ಹೋಗಿ ಭಕ್ತರಾಗುತ್ತಾರೆ. ಈಗ ಇದು ಸಂಗಮ ಯುಗ ಆಗಿದೆ. ಈಗ ಇದು ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ನಿಮಗೆ ಗೊತ್ತಿದೆ, ಬ್ರಾಹ್ಮಣರಾದ ನಾವೇ ನಂತರ ದೇವತೆಗಳಾಗುತ್ತೇವೆ. ನಂತರ ತ್ರೇತಾಯುಗದಲ್ಲಿ ನಾವೇ ಕ್ಷತ್ರಿಯರಾಗುತ್ತೇವೆ ಅನ್ನುವ ಜ್ಞಾನದ ಮಾತನ್ನು ಪಕ್ಕಾ ರೂಪದಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಜ್ಞಾನದ ಮಾತನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ. ಜಗತ್ತಿನ ಜನ ಪುನಃ ನಿಮಗೆ ಹೇಳುತ್ತಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ನೀವು ಪುನಃ ಈ 5000 ವರ್ಷದ ಲೆಕ್ಕವನ್ನು ಎಲ್ಲಿಂದ ತಂದಿದ್ದೀರಾ ಎಂದು ಕೇಳುತ್ತಾರೆ. ಇದು ಅನಾದಿ ನಾಟಕ ಆಗಿದೆ. ಇದು ಮಾಡಲ್ಪಟ್ಟಂತಹ ಅನಾದಿ ನಾಟಕ ಆಗಿದೆ. ಈ ನಾಟಕದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅರ್ಧ ಕಲ್ಪದವರೆಗೂ ಸತ್ಯುಗ ಮತ್ತು ತ್ರೇತಾಯುಗ ಇರುತ್ತದೆ. ಅರ್ಧ ಕಲ್ಪದ ನಂತರ ಭಕ್ತಿ ಪ್ರಾರಂಭ ಆಗುತ್ತದೆ ಅನ್ನುವ ಜ್ಞಾನದ ಮಾತು ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ. ಅಂದ ಮೇಲೆ ತ್ರೇತಾಯುಗ ಮತ್ತು ದ್ವಾಪರ ಯುಗದ ಸಂಗಮದ ಸಮಯದಲ್ಲಿ ಭಕ್ತಿ ಪ್ರಾರಂಭ ಆಗುತ್ತದೆ. ದ್ವಾಪರ ಯುಗದಲ್ಲಿ ನಿಧಾನವಾಗಿ ಶಾಸ್ತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಈ ಭಕ್ತಿ ಮಾರ್ಗದ ಸಾಮಗ್ರಿಗಳು ಬಹಳಷ್ಟು ಜಾಸ್ತಿ ಇದೆ. ಅಂದರೆ ಉದ್ದ ಅಗಲವಾದಷ್ಟು ಭಕ್ತಿ ಮಾರ್ಗದ ಸಾಮಗ್ರಿ ಇದೆ. ಹೇಗೆ ವೃಕ್ಷ ಬೆಳೆದ ನಂತರ ಬಹಳಷ್ಟು ಉದ್ದ ಅಗಲವಾಗಿ ಬೆಳೆದಿರುತ್ತದೆ. ಈ ವೃಕ್ಷದ ಬೀಜ ಸ್ವಯಂ ಪರಮಾತ್ಮ ತಂದೆ ಆಗಿದ್ದಾರೆ. ಇದು ಉಲ್ಟಾ ವೃಕ್ಷ ಆಗಿದೆ. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ನಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಎಲ್ಲಾ ಜ್ಞಾನದ ಮಾತು ಸಂಪೂರ್ಣ ಹೊಸ ಮಾತಾಗಿದೆ. ಈ ದೇವಿ ದೇವತಾ ಧರ್ಮದ ಸ್ಥಾಪಕರ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ.
ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ. ಜ್ಞಾನವನ್ನು ತಿಳಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಆದರೆ ತಂದೆಯನ್ನು ಮಾಯ ಮಾಡಿ ಗೀತೆಯಲ್ಲಿ ಮಗನ ಹೆಸರನ್ನು ತೋರಿಸಿದ್ದಾರೆ. ಶ್ರೀಕೃಷ್ಣನ ಚರಿತ್ರೆಯನ್ನು ಕುಳಿತು ತೋರಿಸುತ್ತಾರೆ. ಭಕ್ತಿಯಲ್ಲಿ ಶ್ರೀಕೃಷ್ಣನ ಚರಿತ್ರೆಯನ್ನು ತೋರಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶ್ರೀಕೃಷ್ಣನ ಜೀವನದಲ್ಲಿ ಯಾವುದೇ ಪ್ರಕಾರದ ಲೀಲೆ ಇರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಯಾವ ಲೀಲೆಯನ್ನೂ ಮಾಡಿ ತೋರಿಸುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಗಾಯನ ಕೂಡ ಇದೆ, ಹೇ ಪ್ರಭು, ನಿಮ್ಮ ಲೀಲೆ ಅಪರಂ ಅಪಾರ ಆಗಿದೆ ಎಂದು. ಕೇವಲ ಒಬ್ಬ ಪರಮಾತ್ಮ ತಂದೆಯ ಲೀಲೆ ನಡೆಯುತ್ತದೆ. ಪರಮಾತ್ಮ ತಂದೆಯ ಮಹಿಮೆ ಬಹಳಷ್ಟು ಭಿನ್ನ ಆಗಿದೆ. ಪರಮಾತ್ಮ ತಂದೆ ಒಬ್ಬರೇ ಸದಾ ಪಾವನ ಆಗಿರುತ್ತಾರೆ. ಆದರೆ ಪಾವನ ಶರೀರದಲ್ಲಿ ಪರಮಾತ್ಮ ತಂದೆ ಬರಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆಯನ್ನು ಈ ಪತಿತ ಜಗತ್ತಿನಲ್ಲೇ ನಾವು ಕರೆಯುತ್ತೇವೆ. ಪರಮಾತ್ಮ ತಂದೆ, ನೀವು ಈ ಪತಿತ ಜಗತ್ತಿಗೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಪತಿತ ಜಗತ್ತಿನಲ್ಲಿ ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಪತಿತ ಜಗತ್ತಿನಲ್ಲೇ ಬರಬೇಕಾಗುತ್ತದೆ. ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಬಂದು ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುಖ್ಯ ಮಾತು ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ. ಇನ್ನು ಉಳಿದಿದ್ದೆಲ್ಲ ವಿಸ್ತಾರವಾದ ಜ್ಞಾನದ ಮಾತಾಗಿದೆ. ಇಷ್ಟೆಲ್ಲಾ ಜ್ಞಾನದ ಮಾತನ್ನು ಎಲ್ಲರೂ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವೋ ಅವರಿಗೆ ಮಾತ್ರ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಇನ್ನು ಉಳಿದಂತಹ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಮನ್ಮನಾಭವ ಎಂದು, ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಮಕ್ಕಳ ಬುದ್ಧಿ ನಂಬರ್ ವಾರ್ ಆಗಿದೆ. ಮೋಡಗಳಲ್ಲೂ ಕೂಡ ಕೆಲವು ಮೋಡ ಬಹಳಷ್ಟು ಮಳೆಯನ್ನು ಸುರಿಸುತ್ತದೆ, ಕೆಲವು ಮೋಡ ಬಹಳ ಕಡಿಮೆ ಮಳೆಯನ್ನು ಸುರಿಸಿ ಮಾಯ ಆಗಿ ಬಿಡುತ್ತದೆ. ಈಗ ನೀವು ಕೂಡ ಮೋಡ ಆಗಿದ್ದೀರಾ. ನಿಮ್ಮಲ್ಲಿ ಕೆಲವು ಮೋಡಗಳು ಸ್ವಲ್ಪ ಕೂಡ ಮಳೆಯನ್ನು ಸುರಿಸುವುದಿಲ್ಲ. ಅಂದರೆ ಮಕ್ಕಳಾದ ನಿಮ್ಮಲ್ಲಿ ಕೆಲವರು ಮೋಡ ಆಗಿದ್ದರೂ ಕೂಡ ಮಳೆಯನ್ನು ಸುರಿಸುವುದಿಲ್ಲ. ಜ್ಞಾನವನ್ನು ಸೆಳೆಯುವಂತಹ ಶಕ್ತಿ ಮಕ್ಕಳಿಗೆ ಇಲ್ಲ. ಈ ಮಮ್ಮ ಬಾಬಾ ಬಹಳ ಒಳ್ಳೆಯ ಮೋಡ ಆಗಿದ್ದಾರೆ. ಈಗ ಮಕ್ಕಳಾದ ನೀವು ಇಂಥವರ ಸಂಘವನ್ನು ಮಾಡಬೇಕು. ಅಂದರೆ ಮಮ್ಮ ಬಾಬಾರವರ ಸಂಘವನ್ನು ಮಾಡಬೇಕು ಮತ್ತು ಯಾರು ಚೆನ್ನಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತಾರೋ ಅಂಥವರ ಸಂಘವನ್ನು ಮಾಡಬೇಕು. ಯಾರು ಮಳೆಯನ್ನು ಸುರಿಸುವುದಿಲ್ಲವೋ ಅಂಥವರ ಸಂಘದಲ್ಲಿ ಇರುವುದರಿಂದ ಏನು ಲಾಭ ಆಗುತ್ತದೆ? ಸಂಘ ದೋಷ ಮಕ್ಕಳಿಗೆ ಬಹಳಷ್ಟು ತಾಕುತ್ತದೆ. ಕೆಲವರ ಸಂಘ ನಮ್ಮನ್ನು ವಜ್ರ ಸಮಾನ ಮಾಡುತ್ತದೆ. ಕೆಲವರ ಸಂಘ ಕೆಲವರನ್ನು ಕಲ್ಲಿನ ಸಮಾನ ಮಾಡಿಬಿಡುತ್ತದೆ. ಕೆಲವರ ಸಂಘದಲ್ಲಿ ವಜ್ರದ ಸಮಾನ ಆದರೆ ಕೆಲವರ ಸಂಘದಲ್ಲಿ ಕಲ್ಲಿನ ಸಮಾನ ಆಗುತ್ತಾರೆ. ನೀವೀಗ ಒಳ್ಳೆಯವರ ಬೆನ್ನನ್ನು ಹಿಡಿದುಕೊಳ್ಳಬೇಕು. ಅಂದರೆ ಒಳ್ಳೆಯವರ ಹಿಂದೆ ಹೋಗಬೇಕು. ಯಾರು ಜ್ಞಾನಿಗಳಾಗಿರುತ್ತಾರೋ ಅವರು ಅನ್ಯರನ್ನೂ ಕೂಡ ತಮ್ಮ ಸಮಾನ ಹೂವನ್ನಾಗಿ ಮಾಡುತ್ತಾರೆ. ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಅನ್ಯರನ್ನೂ ಕೂಡ ತಮ್ಮ ಸಮಾನ ಹೂವನ್ನಾಗಿ ಮಾಡುತ್ತಾರೆ. ಸತ್ಯ ತಂದೆಯ ಮೂಲಕ ಯಾರು ಜ್ಞಾನಿಗಳಾಗಿದ್ದಾರೋ ಮತ್ತು ಯೋಗಿಗಳಾಗಿದ್ದಾರೋ ಅಂತವರ ಸಂಘವನ್ನೇ ಮಾಡಬೇಕು. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು ಇಂಥವರ ಬಾಲವನ್ನು ಹಿಡಿದುಕೊಂಡು ಹೋದರೆ ಇವರ ಬಾಲವನ್ನು ಹಿಡಿದುಕೊಳ್ಳುವುದರಿಂದ ನಾವು ಪಾರಾಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ನಾವು ಅನ್ಯರ ಬಾಲವನ್ನು ಹಿಡಿದುಕೊಂಡು ಪಾರಾಗುತ್ತೇವೆ ಎಂದು ಅನೇಕರು ಹೇಳುತ್ತಾರೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಮಾತು ಇರಲು ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಯಾರ ಬಾಲವನ್ನು ಹಿಡಿದುಕೊಳ್ಳುವುದರಿಂದ ಪಾಸ್ ಆಗಲು ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಯ ಬಾಲವನ್ನು ಹಿಡಿದುಕೊಂಡರೆ ಅವರು ಪಾಸ್ ಆಗಲು ಸಾಧ್ಯ ಇದೇನು? ಇಲ್ಲ. ಪಾಸ್ ಆಗುವುದಕ್ಕೋಸ್ಕರ ಅವರು ಸ್ವಯಂ ಶಿಕ್ಷಣವನ್ನು ಕಲಿಯಬೇಕು. ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ. ಈ ಸಂಗಮ ಯುಗದ ಸಮಯ ಬಂದಾಗ ನಾನೀಗ ಹೋಗಿ ಮಕ್ಕಳಿಗೆ ಜ್ಞಾನವನ್ನು ನೀಡಬೇಕು ಎಂದು ಪರಮಾತ್ಮ ತಂದೆಗೆ ಗೊತ್ತಿರುತ್ತದೆ. ಭಕ್ತಿ ಮಾರ್ಗದ ಸಮಯದಲ್ಲಿ ಇಂತಹ ಯಾವ ಮಾತು ತಂದೆಯ ಬುದ್ಧಿಯಲ್ಲಿ ಇರುವುದಿಲ್ಲ. ನಾನೀಗ ಹೋಗಿ ಜ್ಞಾನವನ್ನು ನೀಡಬೇಕು ಅನ್ನುವ ಮಾತು ಭಕ್ತಿ ಮಾರ್ಗದ ಸಮಯದಲ್ಲಿ ತಂದೆಯ ಬುದ್ಧಿಯಲ್ಲಿ ಇರುವುದಿಲ್ಲ. ಇದೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಇಲ್ಲಿ ಏನನ್ನೂ ಮಾಡುವುದಿಲ್ಲ. ನಾಟಕದಲ್ಲಿ ದಿವ್ಯ ದೃಷ್ಟಿ ಸಿಗುವಂತಹ ಪಾತ್ರ ಕೂಡ ಫಿಕ್ಸ್ ಆಗಿದೆ. ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುವುದಕ್ಕೋಸ್ಕರ ಮಕ್ಕಳಿಗೆ ದಿವ್ಯ ದೃಷ್ಟಿಯನ್ನು ನೀಡುವ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕುಳಿತು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ನಿಮಗೆ ಸಾಕ್ಷಾತ್ಕಾರ ಆಗುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಒಂದು ವೇಳೆ ಯಾರಿಗಾದರೂ ದೇವಿಯ ಸಾಕ್ಷಾತ್ಕಾರ ಆದರೆ, ಅಂದರೆ ಯಾರಾದರೂ ನನಗೆ ದೇವಿಯ ಸಾಕ್ಷಾತ್ಕಾರ ಆಗಬೇಕು ಎಂದು ಬಯಸಿದರೆ ಅವರಿಗೆ ದೇವಿಯಂತೂ ಸಾಕ್ಷಾತ್ಕಾರವನ್ನು ಮಾಡಿಸುವುದಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ, ಹೇ ಭಗವಂತ ತಂದೆ, ನಮಗೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ನಿಮಗೆ ಸಾಕ್ಷಾತ್ಕಾರ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದ್ದರೆ ಅವಶ್ಯವಾಗಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ. ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಈ ಬ್ರಹ್ಮನ ಮುಖದ ಮೂಲಕ ಮಾತನಾಡುತ್ತಿದ್ದೇನೆ. ಈ ಬ್ರಹ್ಮನ ಕಣ್ಣಿನ ಮೂಲಕ ನಿಮ್ಮನ್ನು ನೋಡುತ್ತಿದ್ದೇನೆ. ಒಂದು ವೇಳೆ ಈ ಬ್ರಹ್ಮನ ಶರೀರ ಇರದೇ ಇದ್ದರೆ ನಾನು ನಿಮ್ಮನ್ನು ಹೇಗೆ ನೋಡಲು ಸಾಧ್ಯ? ಪತಿತ ಜಗತ್ತಿಗೆ ನಾನು ಬರಬೇಕಾಗುತ್ತದೆ. ಸ್ವರ್ಗದಲ್ಲಿ ನೀವು ನನ್ನನ್ನು ಕರೆಯುವುದಿಲ್ಲ. ನೀವು ಸಂಗಮ ಯುಗದಲ್ಲೇ ತಂದೆಯಾದ ನನ್ನನ್ನು ಕರೆಯುತ್ತೀರಾ. ಸಂಗಮ ಯುಗದ ಸಮಯದಲ್ಲಿ ನಾನು ಬಂದು ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ಈ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಿಮ್ಮನ್ನು ನೋಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿರಾಕಾರ ರೂಪದಲ್ಲಿ ತಂದೆ ಏನನ್ನೂ ನೋಡಲು ಸಾಧ್ಯ ಇಲ್ಲ. ಕರ್ಮೇಂದ್ರಿಯ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶರೀರ ಇಲ್ಲದೆ ನಾನು ಹೇಗೆ ನೋಡಲು ಸಾಧ್ಯ? ಶರೀರ ಇಲ್ಲದೆ ಆತ್ಮ ಅಲುಗಾಡಲು ಸಾಧ್ಯ ಇಲ್ಲ. ಶರೀರ ಇಲ್ಲದೆ ಆತ್ಮ ಸ್ವಲ್ಪ ಕೂಡ ಶಬ್ದವನ್ನು ಮಾಡಲು ಸಾಧ್ಯ ಇಲ್ಲ. ಈಶ್ವರ ಎಲ್ಲವನ್ನೂ ನೋಡುತ್ತಾರೆ, ಈಶ್ವರ ಎಲ್ಲವನ್ನೂ ಮಾಡುತ್ತಾರೆ ಎಂದು ಹೇಳುವುದು ಅಂಧಶ್ರದ್ಧೆಯಾಗಿದೆ. ಶರೀರ ಇಲ್ಲದೆ ನಾನು ಹೇಗೆ ನೋಡಲು ಸಾಧ್ಯ? ಯಾವಾಗ ಕರ್ಮೇಂದ್ರಿಯ ಸಿಗುತ್ತದೆಯೋ ಆಗ ನಾನು ನಿಮ್ಮನ್ನು ನೋಡಲು ಸಾಧ್ಯ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾಟಕದ ಅನುಸಾರ ಪ್ರತಿಯೊಬ್ಬರು ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನು ಮಾಡುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ನೀವೆಲ್ಲರೂ ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನು ಮಾಡುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇಷ್ಟೆಲ್ಲಾ ಕೋಟ್ಯಾಂತರ ಮನುಷ್ಯರ ಲೆಕ್ಕವನ್ನು ಪರಮಾತ್ಮ ತಂದೆ ಕುಳಿತು ಬರೆಯುತ್ತಾರೇನು? ನನಗೆ ಶರೀರ ಇದ್ದರೆ ನಾನು ಎಲ್ಲವನ್ನೂ ಮಾಡಲು ಸಾಧ್ಯ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಮಾಡಿಸುವಾತ ತಂದೆ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ನಾನು ಬ್ರಹ್ಮನ ತನುವಿನಲ್ಲಿ ಬರದೇ ಇದ್ದಿದ್ದರೆ ನೀವು ನನಗೆ ಕರಣ್ ಕರಾವನ್ಹಾರ್ ಅಂದರೆ ಮಾಡಿಸುವಾತ ತಂದೆ ಎಂದು ಕರೆಯಲು ಸಾಧ್ಯ ಆಗುತ್ತಿರಲಿಲ್ಲ. ಯಾವಾಗ ನಾನು ಬ್ರಹ್ಮನ ತನುವಿನಲ್ಲಿ ಬರುತ್ತೇನೋ, ಬ್ರಹ್ಮನ ತನುವಿನಲ್ಲಿ ಬಂದ ನಂತರ ನಾನು ನಿಮ್ಮನ್ನು ಪಾವನ ಮಾಡುತ್ತೇನೆ. ಮೇಲೆ ಪರಮಧಾಮದಲ್ಲೇ ಕುಳಿತು ಆತ್ಮ ಏನನ್ನು ಮಾಡಲು ಸಾಧ್ಯ? ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕೂಡ ಈ ಸೃಷ್ಟಿಗೆ ಬಂದು ನನ್ನ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ಸತ್ಯುಗದಲ್ಲಿ ನನ್ನ ಪಾತ್ರವೇ ಇಲ್ಲ. ಪಾತ್ರ ಇಲ್ಲದೆ ಇದ್ದರೆ ಯಾರೂ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಶರೀರ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಆತ್ಮವನ್ನು ಕರೆಸುತ್ತಾರೆ. ಶರೀರವನ್ನು ತ್ಯಾಗ ಮಾಡಿದ ನಂತರ ಆತ್ಮವನ್ನು ಕರೆಸುತ್ತಾರೆ. ಆತ್ಮ ಅನ್ಯರ ಶರೀರದಲ್ಲಿ ಬಂದು ಮಾತನಾಡುತ್ತದೆ. ಕರ್ಮೇಂದ್ರಿಯ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಇದೆಲ್ಲ ವಿಸ್ತಾರವಾಗಿ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಬೇಹದ್ದಿನ ತಂದೆ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ. ಇಂತಹ ಬೇಹದ್ದಿನ ತಂದೆಯ ಮೂಲಕ ಯಾವಾಗ ಆಸ್ತಿ ಸಿಗಲು ಸಾಧ್ಯ? ಇಂತಹ ಬೇಹದ್ದಿನ ತಂದೆಯ ಮೂಲಕ ಯಾವಾಗ ಆಸ್ತಿ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಗೆ ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖವನ್ನು ನೀಡಿ ಎಂದು. ಆದರೆ ತಂದೆ ಯಾವಾಗ ಸುಖವನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಹೊಸ ಮಾತನ್ನು ಕೇಳುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ನಾವೀಗ ಅಮರರಾಗುತ್ತಿದ್ದೇವೆ. ನಾವೀಗ ಅಮರರಾಗಿ ಅಮರ ಲೋಕಕ್ಕೆ ಹೋಗುತ್ತಿದ್ದೇವೆ. ನೀವು ಅನೇಕ ಬಾರಿ ಅಮರ ಲೋಕಕ್ಕೆ ಹೋಗಿದ್ದೀರಾ. ಅಂದರೆ ನೀವು ಎಷ್ಟು ಬಾರಿ ಅಮರ ಲೋಕಕ್ಕೆ ಹೋಗಿರಬಹುದು? ಅನೇಕ ಬಾರಿ ನೀವು ಅಮರ ಲೋಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ಎಂದು ಈ ನಾಟಕದ ಅಂತ್ಯ ಆಗಲು ಸಾಧ್ಯ ಇಲ್ಲ. ಅನೇಕರು ಹೇಳುತ್ತಾರೆ, ನನಗೆ ಮೋಕ್ಷ ಸಿಗಬೇಕು, ನನಗೆ ಮೋಕ್ಷ ಸಿಗುವುದಿಲ್ಲ ಏನು ಎಂದು ಅನೇಕರು ಕೇಳುತ್ತಾರೆ. ನೀವು ಅವರಿಗೆ ಹೇಳಬೇಕು, ಇಲ್ಲ, ಇದು ಅನಾದಿ ಮತ್ತು ಅವಿನಾಶಿ ನಾಟಕ ಆಗಿದೆ. ಎಂದೂ ಈ ನಾಟಕದ ವಿನಾಶ ಆಗಲು ಸಾಧ್ಯ ಇಲ್ಲ. ಈ ನಾಟಕ ಚಕ್ರ ಅನಾದಿಯಿಂದ ತಿರುಗುತ್ತಿರುತ್ತದೆ. ಈಗ ಮಕ್ಕಳಾದ ನೀವು ಈ ಸಮಯದಲ್ಲಿ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ನೀವು ಸನ್ಯಾಸಿಗಳಾಗಿದ್ದೀರಾ ತಾನೆ? ನೀವು ಸನ್ಯಾಸಿಗಳಾಗಿದ್ದೀರಾ. ಆದರೆ ಅವರಂತೆ ನೀವು ಬಡವರಲ್ಲ. ಸನ್ಯಾಸಿಗಳಿಗೆ ಬಡವರು ಅಥವಾ ಭಿಕ್ಷುಕರು ಎಂದು ಕರೆಯುತ್ತಾರೆ. ನೀವು ರಾಜಋಷಿಗಳಾಗಿದ್ದೀರಾ. ಋಷಿ ಎಂದು ಸನ್ಯಾಸಿಗೆ ಕರೆಯಲಾಗುತ್ತದೆ. ನೀವೀಗ ಪುನಃ ಅಮರರಾಗುತ್ತೀರಾ. ಭಾರತ ಎಷ್ಟು ಅಮರವಾದಂತಹ ದೇಶ ಆಗಿತ್ತು. ಭಾರತ ಸರ್ವಶ್ರೇಷ್ಠ ಅಮರ ದೇಶ ಆಗಿತ್ತು. ಈಗ ಪುನಃ ಭಾರತ ದೇಶ ಬಹಳಷ್ಟು ಬಡ ದೇಶ ಆಗಿದೆ. ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನಮಗೆ ಯಾವ ಪ್ರಾಪ್ತಿಯನ್ನು ನೀಡುತ್ತಾರೋ ಆ ಪ್ರಾಪ್ತಿಯನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಎಂದು ಗಾಯನ ಇದೆ.
ಈಗ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಆ ವಿಶ್ವದ ಮಾಲೀಕತನದ ಆಸ್ತಿಯನ್ನು ಯಾರೂ ನಮ್ಮಿಂದ ಲೂಟಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಇಂತಿಂತಹ ಗೀತೆಯನ್ನು ಜಗತ್ತಿನಲ್ಲಿ ಯಾರು ನಿರ್ಮಾಣ ಮಾಡಿದ್ದಾರೋ ಆ ಗೀತೆಯ ಅರ್ಥ ಕೂಡ ಅವರಿಗೆ